ವೀಕ್ಷಕರ ನಮಸ್ಕಾರ. ಸೂಪರ್ 8 ಪಂದ್ಯಗಳನ್ನು ಆಡಲು ವೆಸ್ಟ್ ಇಂಡೀಸ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಟೀಮ್ ಇಂಡಿಯಾ ತಂಡಕ್ಕೆ ಸಿಕ್ಕವು 3 ದೊಡ್ಡ ಸಿಹಿ ಸುದ್ದಿಗಳು. ಹೌದು ವೀಕ್ಷಕರ, ಇದೀಗ ಭಾರತ ತಂಡವು ಕೆರಿಬಿಯನ್ ನಾಡಿಗೆ ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರ ಭಾರತ ತಂಡಕ್ಕೆ 3 ದೊಡ್ಡ ಸಿಹಿ ಸುದ್ದಿಗಳು ಸಿಕ್ಕಿವೆ. 2024ರ ಮೆನ್ಸ್ T20 ವರ್ಲ್ಡ್ ಕಪ್ ಪಂದ್ಯಾವಳಿಯಲ್ಲಿ ಭಾರತ ತಂಡವು ಅತ್ಯುತ್ತಮವಾಗಿ ಪ್ರದರ್ಶನ ತೋರಿದ್ದು, ಹಾಗೆ ಆಡಿದ 3 ಪಂದ್ಯಗಳಲ್ಲಿ ಗೆಲುವಿನ ನಾಗಾಲೋಟ ಬೀರಿದೆ. ಹೌದು ವೀಕ್ಷಕರ, ಇದೀಗ ಭಾರತ ತಂಡವು ಸೂಪರ್ 8 ಪಂದ್ಯಗಳನ್ನು ಆಡಲು ಆಲ್ರೆಡಿ ವೆಸ್ಟ್ ಇಂಡೀಸ್ಗೆ ಕಾಲಿಟ್ಟಿದ್ದು, ಹಾಗೆ ವೀಕ್ಷಕರ ಭಾರತ ತಂಡಕ್ಕೆ 3 ದೊಡ್ಡ ಸಿಹಿ ಸುದ್ದಿಗಳು ಸಿಕ್ಕಿವೆ. ವೀಕ್ಷಕರ, ಇನ್ನು ಈ 3 ಸಿಹಿ ಸುದ್ದಿಗಳ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹೌದು ವೀಕ್ಷಕರೇ, ನಾವು ಯಾವುದೇ ವಿಡಿಯೋ ನಿಮಗೆ ಹೊಸದಾಗಿ ಬಿಟ್ಟರೆ ಅದು ನೋಟಿಫಿಕೇಶನ್ ಮುಖಾಂತರ ತಲುಪುತ್ತೆ. ವೀಕ್ಷಕರ, ಭಾರತ ತಂಡವು ಸೂಪರ್ 8 ಪಂದ್ಯಾವಳಿಯಲ್ಲಿ ಅಫ್ಘಾನಿಸ್ತಾನ ತಂಡವನ್ನು ಮೊದಲು ಎದುರಿಸಲಿದೆ. ಅದಾದ ನಂತರ ವೀಕ್ಷಕರ ಬಾಂಗ್ಲಾದೇಶ ತಂಡವನ್ನು ಎದುರಿಸಲಿದ್ದು, ಹಾಗೆ ವೀಕ್ಷಕರ ಜೂನ್ 24ರಂದು ಆಸ್ಟ್ರೇಲಿಯಾ ವಿರುದ್ಧ ಸೆಣಸಾಡಲಿದೆ. ಇನ್ನು ವೀಕ್ಷಕರ, ಈ ಪಂದ್ಯಗಳಿಗಿಂತ ಮುಂಚಿತವಾಗಿ ಇದೀಗ ವೆಸ್ಟ್ ಇಂಡೀಸ್ಗೆ ಭಾರತ ತಂಡವು ಎಂಟ್ರಿ ಕೊಟ್ಟಿದ್ದು, ಹಾಗೆ ವೀಕ್ಷಕರ ಭಾರತ ತಂಡಕ್ಕೆ ಸಿಕ್ಕಂತಹ 3 ಸಿಹಿ ಸುದ್ದಿಗಳು. ವೀಕ್ಷಕರ ಭಾರತ ತಂಡಕ್ಕೆ ಸಿಕ್ಕಂತಹ ಮೊದಲನೇ ಸಿಹಿ ಸುದ್ದಿ. ಒಂದು ವೀಕ್ಷಕರ ಭಾರತ ತಂಡದ ಪರ 4ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿಯುವ ಸೂರ್ಯಕುಮಾರ್ ಯಾದವ್ ಅವರು ಭರ್ಜರಿಯಾಗಿ ಪ್ರದರ್ಶನ ತೋರುತ್ತಿದ್ದು, ಹಾಗೆ ಸ್ಪಿನ್ನರ್ಗಳ ವಿರುದ್ಧ ಹೆಚ್ಚಿಗೆ ಸ್ಟ್ರೈಕ್ ರೇಟ್ ಅನ್ನು ಹೊಂದಿದ್ದಾರೆ. ಇನ್ನು ವೀಕ್ಷಕರ ಅಫ್ಘಾನಿಸ್ತಾನ ತಂಡದಲ್ಲಿ ಹೆಚ್ಚು ಸ್ಪಿನ್ನರ್ಗಳು ಕಂಡು ಬಂದಿದ್ದು, ಮಿಡಲ್ ಆರ್ಡರ್ ನಲ್ಲಿ ಬಲಿಷ್ಠವಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಅದೇ ರೀತಿ ವೀಕ್ಷಕರ ಎರಡನೇ ಸಿಹಿ ಸುದ್ದಿಯ ಕಡೆ ಬರುವುದಾದರೆ, ಟೀಮ್ ಇಂಡಿಯಾ ತಂಡದ ಎಲ್ಲ ಬೌಲರ್ಗಳು ಅತ್ಯುತ್ತಮವಾದ ಫಾರ್ಮ್ನಲ್ಲಿದ್ದು, ಹಾಗೆ ವೆಸ್ಟ್ ಇಂಡೀಸ್ನಲ್ಲಿ ಅತ್ಯುತ್ತಮವಾಗಿ ಬೌಲಿಂಗ್ ಮಾಡುವ ಅವಕಾಶವಿದೆ. ಇನ್ನು ವೀಕ್ಷಕರ ಮೂರನೇ ಸಿಹಿ ಸುದ್ದಿಯ ಕಡೆ ಬರುವುದಾದರೆ, ಭಾರತ ತಂಡದ ಸ್ಟಾರ್ ಬ್ಯಾಟ್ಸ್ಮನ್ ಆಗಿದ್ದ ವಿರಾಟ್ ಕೊಹ್ಲಿ ಅವರು ವೆಸ್ಟ್ ಇಂಡೀಸ್ ಮೈದಾನಗಳಲ್ಲಿ ಅತ್ಯುತ್ತಮವಾದ ರನ್ ಕಲೆ ಹಾಕಿದ್ದು, ಹಾಗೆ ವೀಕ್ಷಕರ ಸೂಪರ್ 8 ಹಂತದಲ್ಲಿ ಆಡುವ ಪಂದ್ಯಗಳಲ್ಲಿ ವಿರಾಟ್ ಕೊಹ್ಲಿ ಅವರು ರನ್ ಗಳಿಸಲಿದ್ದಾರೆ ಎಂದು ಇದೀಗ ಅಪ್ಡೇಟ್ಸ್ ಬಂದಿದೆ. ವೀಕ್ಷಕರ, ಇವಾಗಿದ್ದವು ಈ 3 ದೊಡ್ಡ ಸಿಹಿ ಸುದ್ದಿಗಳು. ವೀಕ್ಷಕರ, ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ನ ಮಾಡಿ, ಹಾಗೆ ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.